ನಿಲ್ಲಿಸೋದಕ್ಕೆ ಡೊನಾಲ್ಡ್ ಟ್ರಂಪ್ ಸರ್ಕಸ್ ಮಾಡ್ತಿದ್ದಾರೆ. ದಿನಕ್ಕೊಂದು ಹೇಳಿಕೆಗಳನ್ನ ನೀಡ್ತಾರೆ ಅಮೆರಿಕ ಅಧ್ಯಕ್ಷ. ಹರ್ಮುಜ್ ಓಪನ್ ಮಾಡಿದ್ರೆ ಯುದ್ಧವನ್ನ ನಿಲ್ಲಿಸ್ತೇವೆ ಅಂತ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಯುದ್ಧವನ್ನ ನಿಲ್ಲಿಸೋಕೆ ಗಲ್ಫ್ ದೇಶಗಳು ಮುಂದಾಗಬೇಕು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕರೆ ನೀಡಿದ್ದಾರೆ. ಇರಾನ್ ಮೇಲೆ ಒತ್ತಡವನ್ನ ಹೇರಬೇಕು ಅಂತ ಟ್ರಂಪ್ ಹೇಳಿಕೆಯನ್ನ ನೀಡಿದ್ದಾರೆ. ಕೊಲ್ಲಿ ರಾಷ್ಟ್ರದ ಯುದ್ಧ ದಿನಕ್ಕೊಂದು ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಯುದ್ಧವನ್ನ ನಿಲ್ಲಿಸೋದಕ್ಕೆ ಡೊನಾಲ್ಡ್ ಟ್ರಂಪ್ ಇನ್ನಿಲ್ಲದ ಸರ್ಕಸ್ ಮಾಡ್ತಿದ್ದಾರೆ. ದಿನಕ್ಕೊಂದು ಹೇಳಿಕೆಗಳನ್ನ ನೀಡ್ತಿದ್ದಾರೆ. ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಿದ್ರೆ ಯುದ್ಧ ನಿಲ್ಲಿಸ್ತೀವಿ ಅಂತ ಈಗ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ನೀಡಿದ್ದಾರೆ. ಈ ಹಿಂದೆ ಇರಾನೇ ಒಪ್ಪಂದಕ್ಕೆ ಬಂದಿದೆ ಅಂತ ಹೇಳಿದ್ರು. ಅದರ ಹಿಂದೆ ಇರಾನ್ನ ಒಬ್ಬ ನಿಗೂಢ ವ್ಯಕ್ತಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾನೆ, ನನ್ನನ್ನ ಭೇಟಿ ಮಾಡಿ ನನ್ನ ಜೊತೆ ಮಾತುಕತೆ ನಡೆಸಿದ್ದಾರೆ. ಆ ವ್ಯಕ್ತಿ ಯಾರು ಅಂತ ಕೇಳಿದ್ರೆ, ಆ ವ್ಯಕ್ತಿ ಯಾರು ಅಂತ ನಾನು ಬಹಿರಂಗ ಪಡಿಸಿದ್ರೆ ಅವರ ಪ್ರಾಣಕ್ಕೆ ಕೂತಿದೆ. ಅಂತಹ ವ್ಯಕ್ತಿ ಇರಾನ್ನಿಂದ ಬಂದು ಯುದ್ಧವನ್ನ ನಿಲ್ಲಿಸೋದಕ್ಕೆ ಮನವಿ ಮಾಡಿದ್ದಾರೆ ಅಂತ ಒಂದ್ಸಲ ಹೇಳಿಕೆಯನ್ನ ನೀಡಿದ್ರು. ಮತ್ತೊಂದ್ಸಲ ಇರಾನ್ ನೇರವಾಗಿ ನಮ್ಮ ಜೊತೆ ಒಪ್ಪಂದಕ್ಕೆ ಬಂದಿದೆ, ನಮ್ಮ ಷರತ್ತುಗಳಿಗೆಲ್ಲ ಇರಾನ್ ಒಪ್ಕೊಂಡಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಈಗ ಹರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಿದ್ರೆ ನಾವು ಯುದ್ಧ ನಿಲ್ಲಿಸ್ತೇವೆ ಅಂತ ಹೇಳಿದ್ದಾರೆ. ಇರಾನ್ ಯುದ್ಧ ಮುಂದುವರಿಸಬೇಕು ಅಂತ ರಷ್ಯಾ ಬಯಸ್ತಾ ಇದೆ. ಅಮೆರಿಕ ಇಸ್ರೇಲ್ ಮೇಲಿನ ಯುದ್ಧ ನಿಲ್ಲಲೇಬಾರದು. ರಷ್ಯಾ ಯುದ್ಧ ಮುಂದುವರಿಸಬೇಕು ಅಂತ ಜೆಲೆನ್ಸ್ಕಿ ಹೇಳಿರುವಂತದ್ದು. ರಷ್ಯಾ ಈ ಯುದ್ಧ ಮುಂದುವರಿಬೇಕು ಅಂತ ಬಯಸ್ತಾ ಇದೆ. ಯಾಕೆಂದ್ರೆ ಇದರಿಂದ ರಷ್ಯಾಗೆ ಲಾಭ ಇದೆ. ರಷ್ಯಾದ ವಕ್ತಾರನಂತೆ ಮಾತನಾಡಿದ್ದಾರೆ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ. ಓಪನ್ ಆಗಿ ಇರಾನ್ಗೆ ರಷ್ಯಾ ಬೆಂಬಲವನ್ನ ಸೂಚಿಸ್ತಾ ಜೆಲೆನ್ಸ್ಕಿ ಹೇಳುವ ಪ್ರಕಾರ ರಷ್ಯಾಗೆ ಇದರಿಂದ ಲಾಭ ಇದೆ ಈ ಯುದ್ಧದಿಂದಾಗಿ. ಹಾಗಾಗಿ ರಷ್ಯಾ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ಮಧ್ಯೆ ನಡೀತಾ ಇರುವಂತಹ ಯುದ್ಧ ಹೀಗೆ ಮುಂದುವರಿಬೇಕು, ನಿಲ್ಬಾರ್ದು ಅನ್ನೋದನ್ನ ರಷ್ಯಾ ಬಯಸುತ್ತೆ ಅಂತ ಜೆಲೆನ್ಸ್ಕಿ ಹೇಳಿದ್ದಾರೆ. ರಷ್ಯಾ ಪರೋಕ್ಷವಾಗಿ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದೆ. ಹಾಗಾಗಿ ಜೆಲೆನ್ಸ್ಕಿ ಕೂಡ ಹೋಗಿ ಯುಎಸ್ ಜೊತೆ ಮತ್ತೆ ಕತಾರ್ ಜೊತೆ ಈ ಮೊನ್ನೆ ಇನ್ನು ಡ್ರೋನ್ ಒಪ್ಪಂದವನ್ನ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಯಾಕೆಂದ್ರೆ ರಷ್ಯಾ ಇರಾನ್ ಬೆಂಬಲಕ್ಕೆ ನಿಂತಿದೆ, ನಾವು ಅದರ ಅಪೋಸಿಟ್ ಪಕ್ಷಕ್ಕೆ ಬೆಂಬಲವನ್ನ ಸೂಚಿಸ್ತೀವಿ ಅನ್ನುವಂತಹ ರೀತಿಯಲ್ಲಿ ಯುಎಸ್ ಮತ್ತು ಕತಾರ್ಗೆ ಹೋಗಿ ಒಪ್ಪಂದದ ಮಾತುಕತೆ, ಡ್ರೋನ್ ಸಪ್ಲೈ ಮಾಡಲಿಕ್ಕೆ ಜೆಲೆನ್ಸ್ಕಿ ಮಾತಾಡ್ಕೊಂಡು ಬಂದಿದ್ರು. ಈಗ ರಷ್ಯಾ ವಿರುದ್ಧ ಈ ರೀತಿಯ ಹೇಳಿಕೆಯನ್ನ ನೀಡಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧದಿಂದ ರಷ್ಯಾಗೆ ಲಾಭ ಇದೆ. ರಷ್ಯಾದಿಂದ ಕಚ್ಚಾ ತೈಲ ರಫ್ತು ಹೆಚ್ಚಳವಾಗಿದೆ. ನೋಡಿ, ಹರ್ಮುಜ್ ಜಲಸಂಧಿ ಮುಚ್ಚಿದ್ರಿಂದಾಗಿ ಬೇರೆ ಎಲ್ಲಾ ದೇಶಗಳು ಈಗ ರಷ್ಯಾದ ಮೊರೆ ಹೋಗುವಂತಾಗಿದೆ. 14 ದಿನದಲ್ಲೇ ಬರೋಬ್ಬರಿ $6 ಮಿಲಿಯನ್ ಅಷ್ಟು ರಷ್ಯಾಗೆ ಲಾಭ ಬಂದಿದೆ. ಇದೇ ರೀತಿಯಾಗಿ ಯುದ್ಧ ಮುಂದುವರೆದ್ರೆ ರಷ್ಯಾಗೆ ಮತ್ತಷ್ಟು ಲಾಭ ಹೆಚ್ಚಾಗುವಂತಹ ನಿರೀಕ್ಷೆ ಇದೆ. ಹಾಗಾಗಿ ವರ್ಷಾಂತ್ಯಕ್ಕೆ $386 ಬಿಲಿಯನ್ ಅಷ್ಟು ರಷ್ಯಾ ಆದಾಯದ ನಿರೀಕ್ಷೆಯನ್ನ ಮಾಡ್ತಾ ಇದೆ. ಯುದ್ಧದಿಂದಾಗಿ ಹರ್ಮುಜ್ ಜಲಸಂಧಿ ಕ್ಲೋಸ್ ಆಗಿದೆ. ರಷ್ಯಾದಿಂದ ಕಚ್ಚಾ ತೈಲದ ಆಮದು ಹೆಚ್ಚಳವಾಗಿದೆ. ಭಾರತ ಸೇರಿದಂತೆ ಅನೇಕ ದೇಶಗಳು ಈಗ ರಷ್ಯಾದಿಂದ ತೈಲವನ್ನ ಆಮದು ಮಾಡಿಕೊಳ್ತಾ ಇದೆ. ಬಾಬಲ್ ಜಲಸಂಧಿಯನ್ನ ಕೂಡ ಈಗಾಗಲೇ ಮುಚ್ಚಲಿಕ್ಕೆ ಮಾತುಕತೆ ನಡೀತಾ ಇದೆ. ಅಂದ್ರೆ ನಾವು ಮುಚ್ತೀವಿ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಯುದ್ಧ ತೀವ್ರತೆ ಹೆಚ್ಚಾಗ್ತಾ ಹೋದಂತೆ, ಎಲ್ಲಾ ಜಲಸಂಧಿಗಳನ್ನ ಮುಚ್ತಾ ಹೋದಂತೆ ರಷ್ಯಾಗೆ ಮತ್ತಷ್ಟು ಲಾಭ ಹೆಚ್ಚಳವಾಗ್ತಾ ಇದೆ. ಹಾಗಾಗಿ ಈ ಯುದ್ಧ ಮುಂದುವರಿಬೇಕು ಅಂತ ರಷ್ಯಾ ಬಯಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇದೇ ರೀತಿ ಯುದ್ಧ ಮುಂದುವರೆದೆ ಈ ವರ್ಷದ ಅಂತ್ಯಕ್ಕೆ $386 ಬಿಲಿಯನ್ ಅಷ್ಟು ಆದಾಯದ ನಿರೀಕ್ಷೆಯಲ್ಲಿ ರಷ್ಯಾ ಇದೆ. ಗಲ್ಫ್ ದೇಶಕ್ಕೆ ಅಮೆರಿಕದಿಂದ ಹೆಚ್ಚುವರಿ ಸೇನೆಯನ್ನ ಕೂಡ ಈಗಾಗಲೇ ರವಾನೆ ಮಾಡಿದೆ. ಈ ಎಲ್ಲಾ ಸೂಚನೆಗಳು ಯುದ್ಧ ಇನ್ನು ಮುಂದುವರಿಯುತ್ತೆ ಎನ್ನುವಂತಹ ಸೂಚನೆ ನೀಡ್ತಾ ಇದೆ. ಈ ನಿಟ್ಟಿನಲ್ಲಿ ಜೆಲೆನ್ಸ್ಕಿ ಕೂಡ ಹೇಳಿಕೆ ನೀಡ್ತಾ ಇದ್ದಾರೆ. ರಷ್ಯಾ ಈ ಯುದ್ಧವನ್ನ ಬಯಸ್ತಾ ಇದೆ, ಹಾಗಾಗಿ ಸಪೋರ್ಟ್ ಮಾಡ್ತಾ ಇದೆ, ಇರಾನ್ಗೆ ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಪ್ರಾಣಿಗಳಿಗೂ ಕೂಡ ಅಡುಗೆಯ ಗ್ಯಾಸ್ ಸಮಸ್ಯೆ ತಟ್ಟಿದೆ. ಬೆಂಗಳೂರಿನ ಕಗ್ಗಲೀಪುರದಲ್ಲಿರುವಂತಹ ಪ್ರಾಣಿ ಆಶ್ರಮಕ್ಕೂ ಕೂಡ ಗ್ಯಾಸ್ ಟ್ರಬಲ್ ಉಂಟಾಗಿದೆ. ಅಪೂರ್ವ ಟ್ರಸ್ಟಿಯಿಂದ ಪ್ರಾಣಿಗಳಿಗೆ ಆಹಾರವನ್ನ ಬೇಯಿಸೋದಕ್ಕೆ ಕಷ್ಟ ಆಗ್ತಾ ಇದೆ. ಬೆಂಗಳೂರಿನ ಕಗ್ಗಲೀಪುರದಲ್ಲಿರುವಂತಹ ಪ್ರಾಣಿ ಆಶ್ರಮ ಗಲ್ಫ್ ದೇಶದ ಯುದ್ಧದಿಂದಾಗಿ ಯಾವೆಲ್ಲ ರೀತಿಯಾಗಿ ಸಮಸ್ಯೆಗಳು ಉಂಟಾಗ್ತಾ ಇದೆ, ಅನಿಲ ಸಮಸ್ಯೆ, ಪೆಟ್ರೋಲಿಯಂ ಸಮಸ್ಯೆ, ಈ ರೀತಿಯಾಗಿ ರೈತರಿಗೂ ಕೂಡ ಸಮಸ್ಯೆ ಉಂಟಾಗ್ತಾ ಇದೆ. ಈಗ ಪ್ರಾಣಿಗಳ ಆಹಾರಕ್ಕೂ ಕೂಡ ಸಂಕಷ್ಟ ಉಂಟಾಗಿದೆ.
ಅಪೂರ್ವ ಟ್ರಸ್ಟಿಯಿಂದ ಪ್ರಾಣಿಗಳಿಗೆ ಆಹಾರವನ್ನ ಬೇಯಿಸೋದಕ್ಕೆ ಕಷ್ಟ ಆಗ್ತಾ ಇದೆ. ಸೌದೆ ಒಲೆಯಿಂದ ಆಹಾರವನ್ನ ತಯಾರು ಮಾಡ್ತಿದ್ದಾರೆ ಟ್ರಸ್ಟ್ನವರು. ಗ್ಯಾಸ್ ಸಿಲಿಂಡರ್ ನೀಡುವ ಮೂಲಕ ಬೆಂಬಲ ಸೂಚಿಸಬೇಕು ಅಂತ ಟ್ರಸ್ಟ್ ಮನವಿ ಮಾಡಿಕೊಂಡಿದೆ. ಪ್ರಾಣಿಗಳಿಗೂ ಕೂಡ ಅಡುಗೆಯ ಗ್ಯಾಸ್ ಸಮಸ್ಯೆ ತಟ್ಟಿದೆ. ಎಲ್ಲ ಹೋಟೆಲ್ಗಳು ಬಂದ್ ಆಗಿದೆ. ಆಶ್ರಮಗಳಲ್ಲಿ ಕೂಡ ಗ್ಯಾಸ್ ಸಿಲಿಂಡರ್ಗಾಗಿ ಪರದಾಡ್ತಿದ್ದಾರೆ. ಒಂದ್ ಕಡೆ ಪ್ರಾಣಿಗಳಿಗೂ ಕೂಡ ಈ ಗ್ಯಾಸ್ ಸಿಲಿಂಡರ್ನ ಅಭಾವದ ಬಿಸಿ ತಟ್ಟಿದೆ. ಪ್ರಾಣಿಗಳಿಗೆ ಆಹಾರವನ್ನ ಬೇಯಿಸಿ ಕೊಡುವಂತಹ ವ್ಯವಸ್ಥೆ ಏನಿದೆ, ಆ ಒಂದು ವ್ಯವಸ್ಥೆಗೆ ಈಗ ಅಡ್ಡಿ ಉಂಟಾಗಿದೆ. ಸೌದೆ ಒಲೆಯಲ್ಲಿ ಈಗ ಆಹಾರವನ್ನ ಬೇಯಿಸಿ ಸದ್ಯಕ್ಕೆ ಟ್ರಸ್ಟ್ ಇಂದ ಕೊಡ್ತಿದ್ದಾರೆ. ಆದ್ರೆ ಗ್ಯಾಸ್ ಸಿಲಿಂಡರ್ ನೀಡೋ ಮೂಲಕ ನಮಗೆ ಬೆಂಬಲ ನೀಡಿ ಅಂತ ಟ್ರಸ್ಟ್ ಮನವಿ ಮಾಡ್ತಾ ಇದೆ. ಸೊ ಈ ವಾರ್ ಇರಾಕ್, ಇಸ್ರೇಲ್, ಅಮೆರಿಕ ವಾರಿಂದ ಬರೀ ಮನುಷ್ಯರಿಗೆ ಬಂತಲ್ಲ, ಮೂಕ ಪ್ರಾಣಿಗಳಿಗೂ ತಟ್ಟಿದೆ. ಕಳೆದ 2 ವಾರಗಳಿಂದ ನಾವು ಕೂಡ ಕಟ್ಟಿಗೆ ಮೊರೆ ಹೋಗಿದ್ದೀವಿ. ನಮಗೂ ಯಾವುದೇ ಥರ ಗ್ಯಾಸ್ ಸಿಗ್ತಾ ಇಲ್ಲ. ಸೊ ಸರ್ಕಾರ ಬಂದು ಗ್ಯಾಸ್ದು ಸಮಸ್ಯೆ ಇಲ್ಲ, ನಿಮಗೆ ಮನೆಗೆ ಬರುತ್ತೆ, ಕಮರ್ಷಿಯಲು ಸಿಗುತ್ತೆ ಅಂತ ಇದ್ದಾರೆ. ಬಟ್ ನಾವು ಗ್ಯಾಸ್ ಅಂಗಡಿಗೆ ಹೋಗಿ ಕೇಳಿದಾಗ ಸಿಗ್ತಾ ಇಲ್ಲ ಸಪ್ಲೈ. 1 to ಡಬಲ್ ರೇಟ್ ಕೊಟ್ಟು ತೊಗೋಬೇಕಾಗುತ್ತೆ. ಸೊ ಬಾಯಿ ಇರೋ ಮನುಷ್ಯರಿಗೆ ಎಷ್ಟು ಸಮಸ್ಯೆ ಆಗ್ತಾಯಿದೆ ಅಂದರೆ, ಬಾಯಿ ಇಲ್ದಿರೋ ಮೂಕ ಪ್ರಾಣಿಗಳ ಸಮಸ್ಯೆನ ನಾವು ನೋಡ್ತಾ ಇದ್ದೀವಿ. ಸೊ ದಯವಿಟ್ಟು ಸರ್ಕಾರ ಪ್ರಾಣಿಗಳ ಮೇಲೆ ದಯ ಇರಲಿ ಅಂತ ಬಸ್ ಮೇಲೆ ಆಗದ ಥರ ದಯವಿಟ್ಟು ಈ ನಿಮ್ಮ ಸರ್ಕಾರದಲ್ಲಿ ಕೇಳ್ತಾ ಇರೋದೇನೆಂದರೆ, ಪ್ರಾಣಿಗಳ ಮೇಲೆ ದಯ ತೋರಿಸಿ, ಪ್ರಕೃತಿ ಸಂಬಂಧಪಟ್ಟಿರೋ ಪ್ರಾಣಿಗಳ ಮೇಲೆ ನಮಗೂ ಕೂಡ ಸಮಸ್ಯೆ ಆಗ್ತಾಯಿದೆ. ಒಂದು ಕುಕ್ಕಿಂಗ್ ಮಾಡಬೇಕಂದ್ರೆ 1.5 hour ತೊಗೋತಾ ಇತ್ತು ಸಿಲಿಂಡರಲ್ಲಿ ಮೊದಲು 300 ಮೂಕ ಪ್ರಾಣಿಗಳಿಗೆ ಆಹಾರ ಕೊಡಬೇಕಂದ್ರೆ. ಈಗ ಏನಾಗ್ತಾಯಿದೆ ಅಂದರೆ, ಕಟ್ಟಿಗೆ ಮರೆ ಹೋಗಿದ್ದೀವಿ ನಾವು ಕೂಡ 1 ವಾರದ 2 ವಾರದಿಂದ. ಸೊ ಅಲ್ಲಿ ಲೇಬರ್ ಕೊರತೆನೂ ಆಗ್ತಾಯಿದೆ. ಸೊ ಕುಕ್ಕಿಂಗ್ ಮಾಡೋಕ್ಕೆ ಲೇಟ್ ಆಗ್ತಾಯಿದೆ. ಸೊ ಕ್ಲೀನಿಂಗು ಎವ್ರಿಥಿಂಗ್, ಪಾತ್ರೆ ಕರೆ ಹಿಡಿಯೋದಿರಲಿ ಬೇಯಿಸುವಾಗ. ಸೊ ಇದರಿಂದ ತುಂಬ ಸಮಸ್ಯೆಗಳು ಫೇಸ್ ಮಾಡ್ತಾ ಇದ್ದೀವಿ. ಸೊ ನನ್ನ ಹತ್ರ ಇರೋ ಆಶ್ರಮದಲ್ಲಿರೋ ಮೂಕ ಪ್ರಾಣಿಗಳಿಗೆ ಆಹಾರ ಸಿಗ್ತಾ ಇಲ್ಲ ಪ್ರಾಪರಾಗಿ, ಅಂದರೆ ಗ್ಯಾಸ್ ಕೊರತೆಯಿಂದ. ಸರ್ಕಾರ ದಯವಿಟ್ಟು ಮೂಕ ಪ್ರಾಣಿಗಳ ಮೇಲೆ ದಯ ತೋರಿ ನಮಗೂ ಗ್ಯಾಸ್ದು ಸಮಸ್ಯೆಯಿಂದ ಪರಿಹಾರ ಕೊಟ್ಟರೆ ನಾವು ಕೂಡ ಮೂಕ ಪ್ರಾಣಿಗಳಿಗೆ ನಡೆಸ್ಕೊಂಡು ಹೋಗ್ತೀವಿ ಸಂಸ್ಥೆನ. NGOಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಸರ್ಕಾರ ಇದಕ್ಕೆ ಏನಾದ್ರು ಒಂದು ಪರಿಹಾರ ಕೊಡಬೇಕು. ರಾಮನಗರದಲ್ಲಿ ಹೋಟೆಲ್ಗೂ ಕೂಡ ಗ್ಯಾಸ್ ಅಭಾವ ತಟ್ಟಿದೆ. ಬೆಣ್ಣೆ ದೋಸೆ ಹೋಟೆಲ್ಗೆ ಸಿಲಿಂಡರ್ನ ಅಭಾವ ಉಂಟಾಗಿದೆ. 10 ದಿನ ಹೋಟೆಲ್ ಬಂದ್ ಮಾಡಿದ್ದಾರೆ ಮಾಲೀಕರು. ಈಗ ಸೌದೆ ಒಲೆಯ ಮೊರೆ ಹೋಗಿದ್ದಾರೆ ಹೋಟೆಲ್ ಮಾಲೀಕರು. ಸೌದೆ ಒಲೆಯ ಮೊರೆ ಹೋಗ್ತಾ ಇದೆ ಎಲ್ಲ ಹೋಟೆಲ್ಗಳು ಕೂಡ. ಈಗ ಬೆಣ್ಣೆ ದೋಸೆ ಹೋಟೆಲ್ಗೂ ಕೂಡ ಗ್ಯಾಸ್ ಟ್ರಬಲ್ ಉಂಟಾಗಿದೆ. ಸಾಮಾನ್ಯವಾಗಿ ದೋಸೆ ತಯಾರು ಮಾಡಬೇಕು ಅಂತ ಹೆಚ್ಚಿನ ಗ್ಯಾಸ್ ಬಳಕೆ ಆಗುತ್ತೆ. ಪದೇ ದೋಸೆ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಗ್ಯಾಸ್ ಆಫ್ ಮಾಡದೇ ಇರೋ ರೀತಿಯಲ್ಲಿ ಆನಲ್ಲೇ ಇರಬೇಕಾಗುತ್ತೆ. ಹೆಚ್ಚಿನ ಗ್ಯಾಸ್ ಬಳಕೆ ಆಗುತ್ತೆ. ಹೀಗಾಗಿ ಗ್ಯಾಸ್ನ ಸಮಸ್ಯೆ ಉಂಟಾಗಿ ಈಗ ಬೆಣ್ಣೆ ದೋಸೆ ಹೋಟೆಲ್ ಇದು ರಾಮನಗರದ್ದು. ಇಲ್ಲೂ ಕೂಡ ಈಗ ಸೌದೆ ಒಲೆಯ ಮೊರೆ ಹೋಗಿದ್ದಾರೆ. ಸೌದೆ ಒಲೆಯನ್ನ ಯಾಕೆಂದ್ರೆ ಈಗ ಅವರು ಕ್ಲೋಸ್ ಮಾಡಿಬಿಟ್ರೆ ಹೋಟೆಲ್ ಅನ್ನ ಗ್ರಾಹಕರನ್ನ ಕಳ್ಕೊಳ್ಳುವಂತಹ ಭೀತಿಯಲ್ಲಿ ಇರ್ತಾರೆ ಮಾಲೀಕರು, ನಷ್ಟ ಉಂಟಾಗುತ್ತೆ. ಹಾಗಾಗಿ ಈಗ ಸೌದೆ ಒಲೆಯನ್ನೇ ಬಳಸಿಕೊಂಡು ದೋಸೆ ಮಾಡ್ತಿದ್ದಾರೆ. ಇನ್ನು ಮಂಡ್ಯದ ನಾಗಮಂಗಲದಲ್ಲಿ ಗ್ಯಾಸ್ ಏಜೆನ್ಸಿ ಕಳ್ಳಾಟ ಆಡ್ತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಗ್ಯಾಸ್ ಬುಕ್ ಮಾಡಿದ್ರೂ ಕೂಡ ಗ್ಯಾಸ್ ಸಿಗದೆ ಜನರು ಪರದಾಡ್ತಿದ್ದಾರೆ. ಬೆಳಿಗ್ಗೆಯಿಂದಲೇ ಗ್ಯಾಸ್ ಸಿಲಿಂಡರ್ ಅನ್ನ ಪಡೆಯೋದಕ್ಕೆ ಜನರು ಕ್ಯೂನಲ್ಲಿ ನಿಂತಿದ್ದಾರೆ. ನಾಗಮಂಗಲದ ಸೌಮ್ಯ ಕೇಶವ ದೇಗುಲದ ಮುಂಭಾಗ ಗ್ಯಾಸ್ ಪಡೆಯೋದಕ್ಕೆ ಜನರು ಬೆಳಿಗ್ಗೆಯಿಂದಲೇ ಕ್ಯೂ ನಿಂತಿದ್ದಾರೆ. ಇನ್ನು ಬುಕ್ ಆಗಿದ್ರು ಕೂಡ ಸಿಲಿಂಡರ್ ಕೊಡದೆ ಏಜೆನ್ಸಿಯವರು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಅಂತ ಜನರು ಆರೋಪಿಸ್ತಿದ್ದಾರೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಿದೀವಿ. ಸಾಲುಗಟ್ಟಿ ನಿಂತ್ಕೊಂಡಿದ್ದಾರೆ ಗ್ರಾಹಕರು, ಬೆಳಿಗ್ಗೆಯಿಂದಾನೇ ನಿಂತಿದ್ದಾರೆ. ಬಿಸಿಲು ಮಳೆ ಯಾವುದನ್ನು ಕೂಡ ಲೆಕ್ಕಿಸದೆ ಸದ್ಯಕ್ಕೆ ಮನೆಗೆ ಗ್ಯಾಸ್ ತುಂಬಿರುವಂತ ಸಿಲಿಂಡರ್ ತಗೊಂಡೋಗ್ಬಿಟ್ರೆ ಸಾಕಪ್ಪ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಜನರಿದ್ದಾರೆ. ಈ ಮಧ್ಯದಲ್ಲಿ ನಾಗಮಂಗಲದಲ್ಲಿ ಗ್ಯಾಸ್ ಏಜೆನ್ಸಿ ಅವರು ಕಳ್ಳಾಟ ಆಡ್ತಿದ್ದಾರಾ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಚಿಕ್ಕಮಗಳೂರಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗಿದೆ. ಇಂಡಿಯನ್ ಗ್ಯಾಸ್ ಏಜೆನ್ಸಿಯಲ್ಲಿ ಗ್ಯಾಸ್ ಖಾಲಿಯಾಗಿದೆಯಂತೆ. ತುರ್ತು ಸೇವೆಗಾಗಿ 63 ಸಿಲಿಂಡರ್ ಅನ್ನ ಮಾತ್ರ ನಾವು ಬಾಕಿ ಇಟ್ಕೊಂಡಿದೀವಿ ಅಂತ ಏಜೆನ್ಸಿ ಅವರು ಹೇಳ್ತಿದ್ದಾರೆ. ಶಾಲೆ ಮತ್ತು ಹಾಸ್ಟೆಲ್ಗಳಿಗಷ್ಟೇ ನಾವು ಸಿಲಿಂಡರ್ ಅನ್ನ ನೀಡ್ತಿದ್ದೇವೆ. 20 ದಿನಗಳಿಂದ ಗ್ಯಾಸ್ ಸಿಗದೆ ಜನರು ಪರದಾಡ್ತಿದ್ದಾರೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದಾರೆ ಜನರು. ಆದ್ರೆ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಅವರು ಹೇಳ್ತಿರೋದು ಎಮರ್ಜೆನ್ಸಿಗೆ ಅಂತ ಮಾತ್ರ ನಾವು ಇಟ್ಕೊಂಡಿದೀವಿ ಅಂತ ಹೇಳ್ತಿದ್ದಾರೆ. ಗ್ಯಾಸೇ ಬಂದಿಲ್ಲ, ಇಲ್ಲಿ ಬಂದರೆ ಮನೆ ಹತ್ರ ಬರುತ್ತೆ, ಕಳಿಸ್ತೀವಿ ಬಂದಾಗ ಅಂತ ಹೇಳ್ತಾರೆ. ಬಂದು ನಾವು ಹೋಗೋದೇ ಆಯ್ತು, ಬರೀ ಮನೆ ಹತ್ರನೂ ಬರೋಂಗಿಲ್ಲ, ಇಲ್ಲೂ ಕೊಡೋಂಗಿಲ್ಲ. ನೋಟ್ಸ್ ಹಾಕಂತ ಬೋರ್ಡ್ ಹಾಕಿದ್ದಾರೆ. ಇವ್ರು ಕೇಳಿದ್ರೆ ಏನು ಹೇಳ್ತಾರೆ, ಮನೆಯಲ್ಲಿ ಭಾರಿ ಕಷ್ಟ ಆಗಿತ್ತು. ಈಗ ಗ್ಯಾಸ್ ಇಲ್ದಲೇ ನಾವು ಕಟ್ಟಿಗೆ ಒಲೆಯಲ್ಲಿ ಮಾಡ್ತಾಯಿದ್ದೀವಿ. ಈಗ 15 ದಿವಸ ಆಯಿತು ಕಟ್ಟಿಗೆ ಒಲೆಯಲ್ಲಿ ಮಾಡೋಕ್ಕೆ. ಈಗ ಇದನ್ನು ಮಾಡೋಕ್ಕೆ ನಮ್ಮಲ್ಲಿ ಹೆಂಗಸರುಗಳು ಬೈತಾರೆ.
ತರಗೆ ಅಂತಾರೆ, ಇಲ್ಲಿ ಬಂದರೆ ನಮಗೆ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ. ಯುದ್ಧದಿಂದಾಗಿ ದೇಶದ ಜನಕ್ಕೆ ಕಷ್ಟವಾಗ್ತಾ ಇದೆ. ಕೇಂದ್ರ ಸರ್ಕಾರ ಅನೇಕ ತಪ್ಪುಗಳನ್ನ ಮಾಡ್ತಾ ಇದೆ. ಗ್ಯಾಸ್ ತೈಲ ಸಿಗದೆ ಜನ ಪರದಾಡ್ತಿದ್ದಾರೆ. ಜನರಿಗೆ ಸಮಸ್ಯೆ ಕೂಡ ಹೆಚ್ಚಳವಾಗ್ತಾ ಇದೆ. ಯುದ್ಧದಿಂದಾಗಿ ದೇಶದಲ್ಲಿರುವಂತಹ ಜನರಿಗೆ ಸಂಕಷ್ಟ ಉಂಟಾಗಿದೆ. ಕೇಂದ್ರ ಸರ್ಕಾರ ಅನೇಕ ತಪ್ಪುಗಳನ್ನ ಮಾಡ್ತಾ ಇದೆ. ಗ್ಯಾಸ್ ತೈಲ ಸಿಗದೆ ಜನ ಪರದಾಡ್ತಿದ್ದಾರೆ. ಜನರಿಗೆ ಸಮಸ್ಯೆ ಆದ್ರೂ ಕೂಡ ಯಾರು ತಲೆ ಕೆಡಿಸಿಕೊಳ್ತಾ ಇಲ್ಲ. ಕೇಂದ್ರದ ವಿರುದ್ಧ ಕಾಂಗ್ರೆಸ್ ನಾಯಕರು ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಕೇಂದ್ರ ಸರ್ಕಾರ ಜನರ ಲೂಟಿಗೆ ಹೊರಟಿದೆ. ಬೆಲೆ ಏರಿಕೆಯಿಂದ ಜನರಿಗೆ ಸಂಕಷ್ಟ ತಡ್ತಾ ಇದೆ. ಜನರು ಜೀವನ ಮಾಡೋಕೆ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಟೋಲ್ ಹೆಚ್ಚಳದ ಮೂಲಕ ತೆರಿಗೆಯನ್ನ ಸಂಗ್ರಹಿಸ್ತಾ ಇದೆ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಡಿಕೆಶಿ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸ್ತಾ ಇರುವಂತದ್ದು. ಯುದ್ಧದಿಂದಾಗಿ ದೇಶದ ಜನರಿಗೆ ಕಷ್ಟ ಉಂಟಾಗಿದೆ. ಇದ್ರ ಮಧ್ಯದಲ್ಲಿ ಕೇಂದ್ರ ಸರ್ಕಾರ ಅನೇಕ ತಪ್ಪುಗಳನ್ನ ಮಾಡ್ತಾ ಇದೆ. ಇದರಿಂದಾಗಿ ದೇಶದ ಜನರಿಗೆ ಮತ್ತಷ್ಟು ಸಂಕಟ ಹೆಚ್ಚಾಗ್ತಾ ಇದೆ. ಅನಿಲದ ಅಭಾವ ಉಂಟಾಗಿದೆ. ಪೆಟ್ರೋಲಿಯಂ ಕೊರತೆ ಉಂಟಾಗ್ತಾ ಇದೆ. ಇದ್ರ ಜೊತೆಗೆ ಕೇಂದ್ರ ಸರ್ಕಾರ ಮತ್ತಷ್ಟು ಟ್ಯಾಕ್ಸ್ಗಳನ್ನ ವಿಧಿಸ್ತಾ ಇದೆ. ಟೋಲ್ಗಳನ್ನ ಜಾಸ್ತಿ ಮಾಡ್ತಾ ಇದೆ. ಇದರಿಂದಾಗಿ ದೇಶದ ಜನರನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂಡ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸುತ್ತಿದ್ದಾರೆ. ನಮ್ಮ ರಾಷ್ಟ್ರೀಯ ಅನೇಕ ಹೊರದೇಶಗಳ ಪಾಲಿಸಿಗಳ ಮಧ್ಯದಲ್ಲಿ ಯಾವ ರೀತಿ ನರಳುತ್ತಾ ಇದ್ದೀವಿ, ಇದನ್ನೆಲ್ಲ ಸಾಮಾನ್ಯ ಜನರ ಬದುಕಿನಲ್ಲಿ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಈಗ ಉಜ್ವಲ ಹೋಯಿತು, ಸೌದೆ ಯೋಜನೆ ಬಂದಿದೆ. ಮುಂದಕ್ಕೆ ನಮ್ಮ ಜನ ಯಾವ ರೀತಿ ಪರದಾಡ್ತಾ ಇದ್ದಾರೆ, ಹೋಟ್ಲ್ಗಳು ಯಾವ ರೀತಿ ಬಂದಾಗ್ತಾ ಇದೆ, ಹೆಂಗೆ ವಾಪಸ್ಸು ವಿದ್ಯುತ್ ಶಕ್ತಿ ಏರಿಕೆ, ಮಾಮೂಲಿ ವಾಪಸ್ಸು ಕರೆಂಟ್ ಸ್ಟವನ್ನು ಕೂಡ ಉಪಯೋಗಿಸಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ಸೊ ಸೌದೆ ಭಾಗ್ಯ ಕೂಡ ಈಗ ಕೊಟ್ಟಿದ್ದಾರೆ. ಬಟ್ ಸೌದೆ ಎಲ್ಲಿಂದ ತರೋದು ವಿಧಿನೇ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಇವತ್ತು ಬಂದಿದೆ. 60 ರೂಪಾಯಿ ಇದ್ದಿದ್ದ ಗ್ಯಾಸ್ ಸಿಲಿಂಡ್ರು ಇವತ್ತು 115 ರೂಪಾಯಿ ಆಗಿದೆ. ಇನ್ನು ಟೋಲ್ ಬೆಲೆ ಕೂಡ ಈಗ ಜಾಸ್ತಿ ಆಗಿದೆ. ರೈಲ್ವೆ ಟಿಕೆಟ್ ಕೂಡ ಜಾಸ್ತಿ ಆಗಿದೆ. ನಾವೇನಾದ್ರು ಕೆಲವು ಅನಿವಾರ್ಯತೆಯಿಂದ ನಾವುಗಳು ತೀರ್ಮಾನ ಮಾಡಿದಾಗ ಟಿಕೆಟ್ ಟಿಪ್ಪಣಿಗಳು ಯಾವ ರೀತಿ ಆಗ್ತಿತ್ತು ಅಂತ ಕೂಡ ತಮಗೆ ಗೊತ್ತಿದೆ. ಸೊ ಈಗ ಸಾಮಾನ್ಯ ಜನರ ಮೇಲೆ ಇವತ್ತು ಬೆಲೆ ಏರಿಕೆಯ ಯುದ್ಧವನ್ನು ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ. And every 1st April, Modi government and BJP unleashes price rise or belle erike on Kannadigas as also people of the country. Highway robbery being committed by BJP by repeated toll tax hikes. Since 2019-20 till date, BJP and Modi government has collected 23,000 crores from Kannadigas alone in toll taxes. And you will be shocked to know that this year 26-27, by the time the year ends and then they hike next 1st April, they would have collected 5,000 crore from people. SSL